ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವರ್ಲ್ಡ್. ಆ್ಯಕ್ಚುಲಿ ಕೆಲವರೆಲ್ಲ ಕೇಳ್ತಾ ಇದ್ರಿ, ಯಾಕೆ ಕೆಲವು ದಿನಗಳಿಂದ ವೀಡಿಯೋಸ್ ಮಾಡ್ತಿಲ್ವಲ್ಲ, ಯಾಕೆ ಇಂಟ್ರೆಸ್ಟ್ ಇಲ್ವಾ ಅಂತ. ಹಾಗೇನಿಲ್ಲ, ಇಂಟ್ರೆಸ್ಟ್ ಇದೆ, ಬಟ್ ನಾನೇ ಟೈಮ್ ಮಾಡ್ಕೊಂಡಿರಲಿಲ್ಲ. ಅಂದರೆ ಮಾಡಬೇಕು ಅಂತ ಮನಸ್ಸು ಮಾಡ್ತಿರ್ಲಿಲ್ಲ ಅಷ್ಟೇ. ನನಗೆ ತುಂಬಾ ಇಷ್ಟ. ಓಕೆ, ಇವತ್ತು ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಒಂದು ಸ್ಟೋರಿ, ಜಸ್ಟ್ ಲೈಕ್ ಅ ಮೋಟಿವೇಶನಲ್ ಸ್ಟೋರಿ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ಶಂಕರ್ ಅಂತ. ಅವನ ಕೆಲಸ ಏನಪ್ಪ ಅಂದರೆ ಮರ ಕಡಿಯೋದು. ಒಂದು ಕಂಪ್ನಿಗೆ ಮರಗಳನ್ನ ಕಡಿಯೋದೇ ಅವನ ಕೆಲಸ. 5 ವರ್ಷದಿಂದ ಅದೇ ಕಂಪ್ನಿಗೆ ಇವನು ಕೆಲಸ ಮಾಡ್ತಿರ್ತಾನೆ. ಇನ್ನೊಬ್ಬ ಸೋಮು ಅಂತ 2 ವರ್ಷದಿಂದ ಅಷ್ಟೇ ಆ ಕಂಪ್ನಿಗೆ ಮರ ಕಡಿಯೋ ಕೆಲಸನ ಒಪ್ಕೊಂಡು ಮಾಡ್ತಿರ್ತಾನೆ. ಬಟ್ 2 ವರ್ಷದಲ್ಲಿ ಇವನಿಗಿಂತ ಹೆಚ್ಚಿನ ಸ್ಯಾಲ್ರಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಫಸ್ಟ್ ಒನ್ ಇರ್ತಾನಲ್ಲ ಶಂಕರ್ ಅಂತ, ಅವನೇನು ಮಾಡ್ತಾನೆ, ಆ ಕಂಪ್ನಿ ಓನರ್ ಹತ್ರ ಹೋಗಿ, ಇವನು ಬಂದು ಬರೀ 2 ವರ್ಷ ಆಯಿತು, ಆಗಲೇ ಇವನಿಗೆ ಸ್ಯಾಲ್ರಿ ಜಾಸ್ತಿ ಮಾಡಿದ್ದೀರಾ, ಬಟ್ ನನಗೆ ಯಾಕೆ 5 ವರ್ಷದಿಂದ ಇದ್ದಷ್ಟೇ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಆ ಕಂಪ್ನಿಯವ್ರು ಹೇಳ್ತಾರೆ, ಹೌದು, ನಮಗೂ ಸ್ಯಾಲ್ರಿ ಜಾಸ್ತಿ ಮಾಡೋದಕ್ಕೆ, ನಿಮಗೆ ಹೈಕ್ ಮಾಡೋದಕ್ಕೆ ಇಷ್ಟನೇ, ಬಟ್ ಯಾಕೆ ಮಾಡ್ತಿಲ್ಲ ಅಂದರೆ ನಿಮ್ಮ ಒಂದು ಪ್ರೋಗ್ರೆಸ್ ಏನಿದೆ, ಅಂದರೆ ನೀವು 5 ವರ್ಷದಿಂದ ಎಷ್ಟು ಮರಗಳನ್ನ ಕಡಿದು ನಮ್ಮ ಕಂಪ್ನಿಗೆ 1 ಮಂತಲ್ಲಿ ಕೊಡ್ತಿದ್ರು ಅಷ್ಟೇ ಕೊಡ್ತಿದ್ದೀರಾ. ಬಟ್ ಈಗ ಬಂದಿರೋ ಸೋಮು ಇದ್ದಾನಲ್ಲ, ಅವನ ವರ್ಕ್ ಏನಿದೆ, ಅವನ ಪ್ರೋಗ್ರೆಷನ್ ಚೆನ್ನಾಗಿದೆ. ಅಂದರೆ ದಿನದಿಂದ ದಿನಕ್ಕೆ ಅವನು ಎಕ್ಸ್ಟ್ರಾ ವರ್ಕ್ ಮಾಡ್ತಿದ್ದಾನೆ. ಅಂದರೆ ಅವನ ಪೊಟೆನ್ಷಿಯಲ್ ಎಷ್ಟಿದೆ ಅಷ್ಟನ್ನು ಯೂಸ್ ಮಾಡ್ತಿದ್ದಾನೆ. ಅಂದರೆ ಹೆಚ್ಚಿಗೆ ಕೆಲಸ ಮಾಡಿ ನಮಗೆ ಬೇಕಾಗಿರೋವಂಥ ಒಂದು ಗೂಡ್ಸ್ನ ಸೆಂಡ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಬಟ್ ಶಂಕರ್ ನೋಡ್ತಾನೆ, ಇವನು ತುಂಬ ಜಾಸ್ತಿ ಮರಗಳನ್ನ ಕಡಿಯೋದು, ಬೇಗ ಕೆಲಸ ಮಾಡೋದು, ಬೇಗ ಮರಗಳನ್ನ ಕಡಿಯೋದು, ಈ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಕೈಲಿ ಆಗೋದೇ ಇಲ್ಲ. ಯಾಕೆ ಆಗ್ತಿಲ್ಲ, ನನಗೆ ಎನರ್ಜಿ ಇಲ್ವಾ, ನನ್ನ ಪೊಟೆನ್ಷಿಯಲ್ ಇಲ್ವಾ ಅಂತ ಅವನಿಗೆ ಡೌಟ್ ಬರುತ್ತೆ. ಯಾಕೆ ಅದನ್ನು ಹೋಗಿ ಇವನು ಶಂಕರ್ ಹತ್ರನೇ ಕೇಳ್ತಾನೆ, ಸೋಮು ಹತ್ರನೇ ಕೇಳ್ತಾನೆ. ಯಾಕೆ ನೀನು ಇಷ್ಟು ಬೇಗ ಹೇಗೆ ಕೆಲಸ ಮಾಡ್ತೀಯಾ? ನಾನು 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ, ಆದರೂ ನನಗಿಂತ ನೀನೇ ಬೇಗ ಕೆಲಸ ಮಾಡ್ತಿದ್ಯಾ ಹೇಗೆ ಅಂತ. ಸೊ ಅವಾಗ ಅವನು ಹೇಳ್ತಾನೆ, ಏನಿಲ್ಲ, ನಾನು ಪ್ರತಿ ಸಲ ಮರ ಕಡಿದ್ಮೇಲೂ ನನ್ನ ಕೊಡ್ಲಿ ಏನಿದೆ ಅದನ್ನು ಶಾರ್ಪ್ ಮಾಡ್ಕೋತೀನಿ, ಅದರಿಂದ ನಾನು ಬೇಗ ಬೇಗ ಮರ ಕಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಅದಲ್ಲದೆ ಶಂಕರ್ನ ಕೇಳ್ತಾನೆ, ನೀನು ಎಷ್ಟು ದಿವಸಕ್ಕೊಂದ್ಸಲ ನಿನ್ನ ಕೊಡ್ಲಿನ ಶಾರ್ಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ಬಟ್ ಇವನು ಆ ಕೊಡ್ಲಿನ ಶಾರ್ಪ್ ಮಾಡಿ 5 ವರ್ಷ ಆಗಿರುತ್ತೆ ಅಂತ. ಅಂದರೆ ಅವನು ಯಾವಾಗ ಕೆಲ್ಸಕ್ಕೆ ಸೇರ್ತಾನೋ ಅವಾಗ ಕೊಡ್ಲಿನ ಶಾರ್ಪ್ ಮಾಡಿರ್ತಾನೆ. ಹೌ ಪ್ರಿಟೀಸ್, ಹೇಗೆ ಸಾಧ್ಯ ಅಂತ ಹೇಳ್ತೀರಾ ಅಲ್ವಾ? ಬಟ್ ಇಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಅಂದರೆ ಮರ ಕಡಿಯೋ ಕೆಲಸದಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲ ಒಂದು ಫೀಲ್ಡಲ್ಲೂ ಅಷ್ಟೇ. ನಾವು ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಬೇಕು. ಹೊಸ ಹೊಸ ಇನ್ನೋವೇಷನ್ಸ್, ಟೆಕ್ನಾಲಜೀಸ್ ಏನು ಬಂದಿರುತ್ತೆ ಅವಕ್ಕೆ ಅಪ್ಗ್ರೇಡ್ ಆಗಿ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ಆವಾಗ ಮಾತ್ರ ನಮಗೆ ಸೊಸೈಟಿಲಿ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದು ಸಿಗೋದಕ್ಕೆ ಸಾಧ್ಯ. ನಾವು 5 ವರ್ಷದಿಂದ 10 ವರ್ಷದಿಂದ ಒಂದು ಡಿಗ್ರಿ ತೊಗೊಂಡಿದ್ದೀವಿ, ಒಂದು ಜಾಬು ಸಿಕ್ಕಿದೆ, ಸೊ ಆ ಜಾಬಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀವಿ, ಏನು ಬಿಡಪ್ಪ ಹೆಂಗೋ ಲೈಫ್ ನಡೀತಾ ಇದೆ ಅಂತ ಅಂದರೆ ಜಸ್ಟ್ ಅದೇ ಒಂದು ಪೊಸಿಷನ್ಗೆ ಸ್ಟಿಕ್ ಆನ್ ಆಗಬೇಕಿರುತ್ತೆ. ಈವನ್ ನಾವು ಆ ಪೊಸಿಷನ್ ಬಿಟ್ಟು ಹೊರಗೂ ಬರಬೇಕಾಗತ್ತೆ. ಬಿಕಾಸ್ ಇವತ್ತಿನ ದಿನಮಾನಕ್ಕೆ ಏನು ಬೇಕು, ಯಾವ ಒಂದು ಟೆಕ್ನಾಲಜಿ ಆಗಿರ್ಬೋದು ಅಥವಾ ಹೊಸ ಇನ್ನೋವೇಷನ್ಸ್ ಏನಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅದನ್ನು ಯೂಸ್ ಮಾಡೋದಾಗಿರ್ಬೋದು, ಇದನ್ನು ಕಲ್ತ್ಕೊಂಡು ನಾವು ಮುಂದೆ ಹೋಗ್ತಾ ಹೋಯ್ತು ಅಂದಾಗ ಈ ಪ್ರೆಸೆಂಟ್ ಸೊಸೈಟಿಲಾಗಿರ್ಬೋದು ಅಥವಾ ಪ್ರೆಸೆಂಟ್ ನಮ್ಮ ವರ್ಕ್ ಫೀಲ್ಡಲ್ಲಾಗಿರ್ಬೋದು, ವರ್ಕ್ ಸ್ಪೇಸಲ್ಲಾಗಿರ್ಬೋದು, ಏನು ವ್ಯಾಲ್ಯೂ ಸಿಗಬೇಕೋ ಅದು ಸಿಗುತ್ತೆ. ಕಲಿಕೆ ಒಂದು ನಿರಂತರ ಪ್ರಕ್ರಿಯೆ ಅಂತ ಹೇಳ್ತಾರೆ. ಸೊ ಆ ಪ್ರಕ್ರಿಯೆಯಲ್ಲಿ ನಾವು ಯಾವಾಗಲೂ ವಿದ್ಯಾರ್ಥಿಗಳಾಗೇ ಇರಬೇಕು ಅಲ್ವಾ? ಹುಟ್ಟಿದಾಗಿನಿಂದ ಸಾಯೋವರೆಗೂ ಕಲಿಯೋದು ಒಂದಲ್ಲ ಒಂದು ರೀತಿ ಪ್ರತಿದಿನ ನಾವು ಕಲಿತಾ ಇರ್ತೀವಿ. ನನಗಿಷ್ಟು ವಯಸ್ಸಾಯಿತು, ನಾನು ಯಾಕೆ ಅದನ್ನೆಲ್ಲ ಕಲಿಬೇಕು, ಏನೋ ನಾನು ಏನು ಮಾಡ್ತಿದ್ದೀನಿ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೆ ಅದರಿಂದ ನಮಗೆ ಬರಬೇಕಾದಂತಹ ವ್ಯಾಲ್ಯೂ ಬರೋದಿಲ್ಲ. ಇವಾಗಿನ ಜನ್ರೇಷನ್ ಎಷ್ಟು ಮುಂದೆ ಇದೆ ಅಂತ ಅಂದರೆ, ಸೊ ನಾವು ಅದಕ್ಕೆ ತಕ್ಕಂಗೆ ಸರಿ ಹೊಂದಿಸ್ಕೊಂಡು ಹೋಗಲಿಲ್ಲ ಅಂತ ಅಂದಾಗ ನಾವು ಹಿಂದೆ ಉಳಿತೀವಿ ಮೀನ್ಸ್ ನಮಗೆ ಬೇಕಾದಂತಹ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ನಮಗೆ ಏನು ಕೌಶಲ್ಯ ಗೊತ್ತಿದೆಯೋ ಅದನ್ನು
ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ತಿಳ್ಕೊಂಡು ಅದರಿಂದ ಇನ್ನೂ ಏನು ಲಾಭಗಳು ಸಿಗುತ್ತೋ ಅಥವಾ ಅದರಿಂದ ಇನ್ನೂ ಏನೇನು ನಾವು ಮಾಡ್ಬೋದೋ ಅದನ್ನೆಲ್ಲನೂ ಮಾಡಿದಾಗ ನಮ್ಮ ಒಂದು ಸ್ಟ್ಯಾಂಡರ್ಡ್ ಏನಾಗುತ್ತೆ ರೈಸ್ ಆಗುತ್ತೆ, ಅದರಿಂದ ನಮಗೆ ಸಿಗೋ ವ್ಯಾಲ್ಯೂ ಕೂಡ ರೈಸ್ ಆಗುತ್ತೆ. ಏನು ಹೇಳ್ತೀರಾ? ಓಕೆ, ಥ್ಯಾಂಕ್ ಯು.